ಈ ಜಾತ್ರೆ ಯಾವಾಗ ಇರ್ತೈತ್ರಿ ಇದು? ಇದು ನಾಳೆ ಉಳಿಯೋನ್ಯಾಗ 5 ದಿನಕ್ಕೆ ಐತಿ ನೋಡ್ರಿ. ಹಾ ಹೂವು ಮಾಲಿ ದೇವ್ರಿಗೆ ಹಾಕಿದ್ರ ಹೌದಲ್ಲ, ನಮ್ಮನ್ನ ಹೂವಿನ ಹಂಗೆ ಇಡ್ತಾನ ಅವ. ನನ್ನ ಕಡೆನ ನೋಡತೈತಿ ನೋಡ್ರಿ, ಬಟ್ಟೆ ಗಿಟ್ಟೆ ಹೆಂಗ ಹೋಗೋದೋಗ್ಯಾರಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾ ಇವತ್ತು ಹೊಂಟೇನಿ ಎಮ್ಮೂರಿಗೆ. ನೀವು ತಮ್ಮೇಲೊಳಗೆ ನೋಡೇ ಇರ್ತೀರಿ. ನಾನು ಇಲ್ಲಿ ಇರೋದು ಸಪ್ತಾಪುರ ಸ್ಕೂಲ್ ಕಡೆ. ಇಲ್ಲಿಂದ ನಾ ಹೊಂಟೇನಿ. ಈಗ ನ್ಯೂ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತೀನಿ. ನ್ಯೂ ಬಸ್ ಸ್ಟ್ಯಾಂಡಿಗೆ ಬಂದೆ, ಇಲ್ಲೇ ಗಾಡಿ ಪಾರ್ಕ್ ಮಾಡೇನಿ. ನ್ಯೂ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೋಗೋದೀಗ, ಇಲ್ಲಿಂದ ಬಸ್ ಹತ್ಕೊಂಡು ಹೋಗೋದು. ಇಷ್ಟು ಜನ ಅದಾರ, ನಂಗೆ ಬಸ್ಸಿನ ಸೀಟ್ ಸಿಗ್ತೈತಿಲ್ಲ ಅಂತ ಡೌಟ್ ಆಗಿತ್ತು. ಆದ್ರೆ ಕಂಡಕ್ಟರ್ ಬಂದ್ರೆ ಇದು ಬಸ್ ಹೋಗೋದಿಲ್ಲ, ಇದು ಲೇಟ್ ಆಗ್ತೈತಿ, ಬೇರೆ ಬಸ್ ಬರ್ತೈತಿ, ಅದಕ್ಕೆ ಹೋಗ್ರಿ ಅಂತ ಹೇಳತ್ತಿದ್ರು. ಎಲ್ಲರೂ ಈ ಬಸ್ ಹೋಗ್ತೈತೋ ಇನ್ನೊಂದು ಬಸ್ ಹೋಗ್ತೈತೋ ಅಂತ ವೇಟ್ ಮಾಡತ್ತಿದ್ರು. ಬಟ್ ಫೈನಲಿ ಈ ಬಸ್ ಹೋಗ್ತೈತಿ. ಆದ್ರೆ ಅವ್ರು ಯಾಕೆ ಕಂಡಕ್ಟರ್ ಹಂಗೆ ಹೇಳಿದ್ರೆ ಗೊತ್ತಾಗಲಿಲ್ಲ. ಒಂದು 10 ನಿಮಿಷ ಒಳಗೆ ಅದು ಬಸ್ ಇಲ್ಲಿಂದ ಮೂವ್ ಆತು. ಧಾರವಾಡದಿಂದ ನವಲಗುಂದಿಗೆ ಈ ಬಸ್ ಹೋಗೋದ. ನಡಕ್ಕೆ ನಾನು ಯಮ್ನೂರಿಗೆ ಇಳ್ಕೊತೀನಿ ಅಂಥೇಳಿ ಟಿಕೆಟ್ ತೊಗೊಂಡೆ. 59 ರೂಪೀಸ್ ಇತ್ತು. ಎಷ್ಟ್ರಿ? ವಾವ್, ಸೈಡ್ ಸೀನ್ ನೋಡ್ರಿ, ಎಲ್ಲ ಸನ್ಫ್ಲವರ್ ಹೂವಿಂದ ತುಂಬಿಟ್ಟೈತಿ. ನೋಡ್ಕೊಂತ ಆರಾಮ ಹೋದೆ ನಾನು. ಆಟೋಗೆ 20 ರೂಪೀಸ್ ತಗೊಂಡ್ರೆ, ಯಾಕಂದ್ರೆ ಬಸ್ ಅಲ್ಲಿ ನಿಲ್ಸಂಗಿಲ್ಲ, ದರ್ಗಾ ಕಡೆನೆ ನಿಲ್ಲಿಸ್ತಾರೆ. ಈ ಹಳ್ಳದ ಕಡೆ ಮತ್ತೆ ನಾವು ಒಂದ್ 20 ರೂಪಾಯಿ ಕೊಟ್ಟು ಆಟೋಗೆ ಬರ್ಬೇಕು. ಸೊ ನಿಮ್ಗೆ ಟಾಂಗಾನು ಸಿಗ್ತವೆ, ಇಲ್ಲಿ ತೋರಿಸೆ ನಿಮ್ಗೆ. ನೋಡ್ರಿ, ಟಾಂಗಾ ಕಾಣಿಸತೈತಿ. ಸೊ ಅದಕ್ಕೂ 20 ರೂಪೀಸ್ ಬರಾಕ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಅದಕ್ಕೂ ಬರ್ಬೋದು ನಾವು. ಹಳ್ಳ ಕಾಣಿಸತೈತಿ ಆ ಸೈಡು ಮತ್ತು ಈ ಸೈಡು. ಇದು ಬ್ರಿಡ್ಜ್, ನವಲ್ಗುಂದ್ ಹೋಗೋ ರೋಡ್. ಇಲ್ಲಿಂದನೇ ಹಳ್ಳಕ್ಕೆ ಹೋಗೋದು. ಈ ಬೆಣ್ಣೆ ಹಳ್ಳ ಚಾಂಗ್ದೇವ್ ಮಹಾರಾಜರವ್ರು ಇದ್ದಾಗನ ಸೃಷ್ಟಿ ಆಗಿತ್ತಂತ. 1 ಕಿಲೋಮೀಟರ್ ಸಿಹಿ ನೀರು ಮತ್ತು 1 ಕಿಲೋಮೀಟರ್ ಉಪ್ಪಿನ ನೀರು ಹೊಂದಿರೋದಂತ ಈ ಬೆಣ್ಣೆ ಹಳ್ಳ. ಎಂಥದ್ದು ಚರ್ಮ ರೋಗ ಇರಲಿ ಅದು ವಾಸಿ ಆಗ್ತೈತಿ ಇಲ್ಲಿ ಬಂದು ಒಂದ್ಸರಿ ಸ್ನಾನ ಮಾಡಿದಾಗ 5 ವಾರ ನಡ್ಕೊಳ್ಳುವಂಥ ಒಂದು ಪದ್ಧತಿ ಐತಿ ಇಲ್ಲಿ. ಸೊ ಇಲ್ಲೇ ನೋಡ್ತಿರ್ಬೋದು ನೀವು ಬೆಣ್ಣೆ ಹಳ್ಳ ಹರಿಯೋದು. ಸೊ ಇದು ನೋಡಿದಾಗ ಅಷ್ಟೊಂದು ನೀರು ಇಲ್ಲಿ ಡೀಪ್ ಇಲ್ಲ ಅಂತ ಅನಿಸ್ತೈತಿ, ಅದ್ರ ಜಾಸ್ತಿ ಡೀಪ್ ಐತಿ. ಬಟ್ ನೀರು ನೋಡಿದಾಗ ಹೊಲಸೈತಂತ ಅನಿಸ್ತೈತಿ, ಹಂಗಿಲ್ಲ. ಭಾಳ ಒಳಗೆ ಹೋದ್ಮೇಲೆ ಕ್ಲೀನ್ ಇರ್ತಾವೆ ನೀರು. ಯಾಕಂದ್ರೆ ನಾವು ಅವಾಗ ಬಂದಾಗೆಲ್ಲ ಇಲ್ಲಿ ಸ್ನಾನ ಮಾಡಿದ್ವಿ. ಈ ಉಪ್ಪು ಮತ್ತು ಲಿಂಬೆಹಣ್ಣನ್ನ ಈ ಥರ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡುವಂಥ ಪದ್ಧತಿ ಇಲ್ಲೈತಿ. ನೋಡ್ರಿ, ಬಟ್ಟೆ ಗಿಟ್ಟೆ ಹೆಂಗೆ ಹೋಗೋದೋಗ್ಯಾರಂತ. ನೋಡ್ರಿ, ಮುಂದೆ ಹೋಗಿ ನೋಡಿದೆ ನಾನು. ನೀರು ಎಷ್ಟು ಕ್ಲೀನ್ ಇರ್ತಾವ ಮತ್ತು ಎಷ್ಟು ತಂಪಿದ್ವು, ಎಷ್ಟು ಚಲೋ ಅನಿಸಿತ್ತು ನನಗೆ. ಆದರೆ ಇಲ್ಲಿ ಇಂಥದ್ದೆಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟಾರೆ. ಅರ್ಬಿ ಗಿರ್ಬಿ ಎಲ್ಲ ಅಲ್ಲೇ ಬಿಟ್ಟು ಹೋಗಿ ಗಲೀಜು ಮಾಡಿ ಹೋಗ್ಬಿಟ್ಟಾರೆ. ಒಂದೇನು ಬೇಜಾರಂದ್ರೆ ಇಲ್ಲಿ ನೋಡ್ರಿ, ಎಲ್ಲ ಕಡೆ ಈ ಥರ ಜನ ಎಲ್ಲ ಹೊಲಸು ಮಾಡಿಬಿಟ್ಟಾರೆ. ಯಾಕಂದ್ರೆ ತಮ್ಮ ಮೈ ಮೇಲಿಂದ ಒಂದು ಪಾಪ ಕಳೀಲಿ ಅನ್ನೋಗೋಸ್ಕರ ಇಲ್ಲಿ ಬಟ್ಟೆಗಳನ್ನು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅಲ್ಲಿ ನೋಡ್ರಿ, ಅಲ್ಲಿ ಕಂಟಿ ಒಳಗೆ ಸಿಕ್ಕೊಂಡವ, ಅಲ್ಲಿ ಸಿಕ್ಕೊಂಡವ ಬಟ್ಟೆ. ಏನು ಹೇಳಕ್ಕೆ ನಾ ಇಷ್ಟಪಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಬಟ್ಟೆ ಒಂದು ಕಡೆ ಎಲ್ಲರೂ ತಂದು ಹಾಕ್ರಿ, ಈ ಥರ ಎಲ್ಲ ಬಿಟ್ಟು ಈ ಥರ ಹೊಲಸು ಮಾಡಬೇಡ್ರಿ ಅಂಥೇಳಿ. ಯಾಕಂದರೆ ಎಲ್ಲೆಲ್ಲಿಂದನೋ ಇಲ್ಲಿ ಬರ್ತಾರೆ. ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಒಂದು ಕಾಳಜಿ ವಹಿಸೋಣ. ಆಮೇಲೆ ಇಲ್ಲಿ ಸಂಬಂಧಪಟ್ಟ ಯಾರ ಇಲಾಖೆದವ್ರು ಅದಾರೋ ಅಥವಾ ಯಾರ ಅಧಿಕಾರಿ ಅದಾರೋ ಗೊತ್ತಿಲ್ಲ, ಅವರಿಗೆ ನಾನು ಹೇಳೋದೇನಂತಂದ್ರೆ, ಒಂದು ಸ್ವಲ್ಪ ಕೃತಕ ಬಾತ್ರೂಮ್ಗಳನ್ನು ಇಲ್ಲಿ ಮಾಡ್ರಿ ಅಂಥೇಳಿ. ಯಾಕಂದ್ರೆ ಇಲ್ಲಿ ವಾಶ್ರೂಮ್ಸ್ ಹೋಗ್ಬೇಕಂದ್ರೂ ಅಲ್ಲೆಲ್ಲರ ಕಂಟಿ ಒಳಗೆ ಹೋಗ್ಬೇಕು. ಸೊ ಅಲ್ಲೆಲ್ಲಾದ್ರೂ ಹೋಗ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಕೃತಕ ಬಾತ್ರೂಮ್ಗಳನ್ನು ಮಾಡ್ರಿ. ಇಲ್ಲೇನಾದ್ರು ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೂ ಡ್ರೆಸ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಒಂದಿಷ್ಟು ಜನ ಬಂದಾಗ ಅವ್ರ ಸುತ್ತಲೂ ಬಟ್ಟೆಗಳನ್ನು ಹಿಡಿದು, ಮತ್ತು ಇಲ್ಲಿ ನೋಡಿದ್ರೆ ಇಲ್ಲೇ ಬೈಪಾಸ್ ಐತಿ ಬಸ್ ಹೋಗುವಂಥದ್ದು. ಸುತ್ತಲೂ ಏನು ಮಾಡ್ತಾರೆ, ಬಟ್ಟೆಗಳನ್ನ ಹಿಡಿದು ಡ್ರೆಸ್ ಚೇಂಜ್ ಮಾಡುವಂಥದ್ದು. ಒಂದು ಸ್ವಲ್ಪ ಕೃತಕ ಬಾತ್ರೂಮ್ಸ್ಗಳನ್ನು ಇಲ್ಲಿ ಮಾಡ್ರಿ ಅಂಥೇಳಿ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಮತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕಡೆ ಈ ಥರ ಬಟ್ಟೆ ಗಿಟ್ಟೆ ಎಲ್ಲ ಬಿದ್ದುಬಿಟ್ಟಾವ. ದರ್ಗಾ ಕಡೆ ಹೋಗುಣ. ಸೊ ದರ್ಗಾ ತೋರಿಸ್ತೇನೆ ನಿಮಗೆ. ಈ ಬೆಣ್ಣೆ ಹಳ್ಳದಿಂದ ದರ್ಗಾ 1 ಕಿಲೋಮೀಟರ್ ಆಗ್ತೈತಿ. ಇಲ್ಲಿ ಆಟೋನು ಬರ್ತಾವ, ಟಾಂಗಾನು ಬರ್ತಾವ. ಇನ್ ಕೇಸ್ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೋದು. ಎಷ್ಟು ಬಿಸಿಲೈತಿ, ಆಟೋನು ಸಿಗ್ಲಿಲ್ಲ, ಟಾಂಗಾನು ಇಲ್ಲ ಅಲ್ಲಿ.
ಮತ್ತು ಅದಕ್ಕೆ ಸುಮ್ಮನೆ ನಡ್ಕೊಂತ ಹೊಂಟೀನಿ. ಬಿಸಿಲಂತೂ ಭಾಳ ಐತಿ. ಹೋಗುವ, ಮುಂದೆ ಹೋಗುವ. ಈ ನೋಡ್ರಿ, ಈಗ ಬಂತು ಟಾಂಗ ಅಲ್ಲಿ ಈಗ ಬಂತು. ನೀವು ಬೆಣ್ಣಿ ಹಳ್ಳಕ್ಕೆ ಮತ್ತು ಯಮನೂರ್ ದರ್ಗಾಂಗ್ ಬರುವಾಗ ಕನೆಕ್ಟ್ ಮಾಡುವಂಥ ಟಾಂಗ. ವಾವ್, ನೋಡ್ರಿ ಎಲ್ಲ ಸೂರ್ಯಕಾಂತಿ ಈ ಸೈಡ್ ನೋಡತ್ತವ, ನನ್ನ ಕಡೆನೂ ನೋಡತ್ತವ. ವಾವ್, ಎಷ್ಟು ಹೂ ಅದಾವಂದ್ರೆ ಇಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗೂ ಎಲ್ಲೋ 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 ಎಲ್ಲೋ. ವಾವ್, ಎಷ್ಟು ಚಂದಾಗವ, ಸೂಪರ್. ದೊಡ್ಡದೈತಿ, ನನ್ನ ಕಡೆನೇ ನೋಡತೈತಿ. ಅಂದ್ರೆ ಸೂರ್ಯ ಇಲ್ಲೈತಲ್ಲ, ಅದಕ್ಕೆ ಅವು ಅಲ್ಲಿ ನೋಡತ್ತವ. ಸೂರ್ಯ ಇಲ್ಲೈತಲ್ಲ, ಸೊ ಅದಕ್ಕೆ ಅವು ನೋಡತ್ತವ. ವಾವ್, ನೋಡ್ರಿ ಇದಿನ್ನೂ ಮೊಗ್ಗೈತಿ, ಅಳ್ಳಿಲ್ಲ ಇದು, ಅಲ್ಲೂ ಮೊಗ್ಗೈತಿ. ಇದು ಹೂ ಆಗಿದ್ದಿದ್ದು. ವಾವ್, ಇಲ್ಲಿ ನೋಡ್ರಿ ಎಷ್ಟು ಚಂದ ಅದ. ಚಂದ ಎಲ್ಲ ನನ್ನ ಕಡೆ ನೋಡತ್ತವ. ವಾವ್, ನೋಡ್ರಿ ವ್ಯೂ. ಫೋನ್ಯಾಗ ಎಷ್ಟು ಚಂದ ಬರ್ದೇ ಇರ್ಬೋದು, ಬಟ್ ರಿಯಲಿ ಬಂದಾಗ ಎಷ್ಟು ಚಂದ ಐತಿಲ್ಲೇ ವ್ಯೂ. ನೋಡ್ರಿ, ಇದ ಟಾಂಗ. ಯಮನೂರ್ ದರ್ಗಾಗೆ ಹೋಗುವಂಥದ್ದು ಎಂಟ್ರೆನ್ಸ್ ಇದೆ. ಇಲ್ಲಿ ಜಾತ್ರೆನೂ ನಡಿತೈತಿ, ಇದಕ್ಕೆ ದರ್ಗಾನು ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೂ ಮತ್ತು ಮುಸಲ್ಮಾನರು ಹಂಗೆ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ನಂಬುವಂತಹ ಏಕೈಕ ದರ್ಗಾ ಅಂತಂದ್ರೆ ಈ ಯಮನೂರ್ ಚಾಂಗದೇವ ಮಹಾರಾಜರ ದರ್ಗಾ. ಈ ದರ್ಗಾಗ ಜಾತ್ರೆ ಒಳಗೆ ಹೋದ್ರೆ ಇನ್ನೊಂದು ಕಳೆ. ಸೊ ಅದಕ್ಕೆ ಈಗ ಮಾರ್ಚ್ ತಿಂಗಳು ನಡತೈತಿ, ಜಾತ್ರೆ ನಡತೈತಿ, ಎಲ್ಲರೂ ಹೋಗಿ ಬರ್ರಿ. ಹೂವು ಮಾಲಿ ದೇವ್ರಿಗೆ ಹಾಕಿದ್ರ ಹೌದಲ್ಲ, ನಮ್ಮನ್ನ ಹೂವಿನ ಹಂಗೆ ಇಡ್ತಾನ ನಾವು. ಈ ಜಾತ್ರೆ ಯಾವಾಗ ಇರ್ತೈತ್ರಿ ಇದು? ಇದು ನಾಳೆ ಉಳಿಯೋನ್ಯಾಗ 5 ದಿನಕ್ಕೆ ಐತಿ. ಹಾ, ಬರೇ ಬೆಣ್ಣೆ ಇಳ್ದ ನೀರು ತೊಗೊಂಡು ದೀಪ ಹಚ್ತಾರ. ಹೌದೇನ್ರಿ? ಹುಣ್ಣಿಮೆಗಿಂದ ದಾವನ್ ಹುಣ್ಣಿಮೆ, ಹಾ, ಆಗಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಇಲ್ಲಿ ಮಟ ಎಲ್ಲಾರು ಅಡ್ಡಾಡ್ಯಾರ ನೋಡ. ಅದನ್ನ ಹೇಳ್ತೇನೆ. ಅಂತ ಬಂದಿದ್ದಂತಂದ್ರೆ ಯಮ 100 ವರ್ಷಕ್ಕೊಂದ್ಸರಿ ಅವ್ರ ಕರ್ತವ್ಯ ನಿಭಾಯಿಸಾಕ ಚಾಂಗ್ ದೇವರ ಮಹಾರಾಜ ಅವ್ರಿಗೆ ಕರ್ಕೊಂಡು ಹೋಗಕ ಬರ್ತಿದ್ರಂತ. ಅವ್ರ ಧ್ಯಾನದೊಳಗೆ ಕುಂತಿರ್ತಿದ್ರಂತ, ಅದಕ್ಕೆ ಅವ್ರದ್ದು ಕರ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ಅಂತ. ಆಮೇಲೆ ಅವ್ರ 1400 ವರ್ಷ ಆದ್ಮೇಲೆ ಅವರಿಗೆ ಈ ಮಾನವ ದೇಹನ ತ್ಯಜಿಸಿ ಹೋಗುವಂತ ಒಂದು ಮನ್ಸಾದ್ಮೇಲೆ ಅವ್ರು ಹೋದ್ರ. ಅಲ್ಲಿವರೆಗೂ ಯಮ ಬರ್ತಾನೆ ಇದ್ದ, ಅದಕ್ಕೆ ಯಮ ಬರುವಂತ ಊರಿಗೆ ಯಮನೂರ್ ಅಂತ ಹೇಳಿ ಹೆಸರು ಬಂತು. ಸೊ ಆಮೇಲೆ ಇನ್ನೊಂದೇನಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಇದ್ರೊಳಗ ಫೋಟೋಸ್ ಒಳಗ ಹುಲಿ ಮೇಲೆ ಕುಂತ ಚೇಳದ ಚಾಟೆ ಹಿಡ್ಕೊಂಡ ಆಮೇಲೆ ಹಾವನ್ನ ಬಾರ್ಕೋಲ್ ಮಾಡ್ಕೊಂಡ ಅವ್ರ ಹೋಗ್ತಿದ್ರಂತ. ಸೊ ಎಷ್ಟೊಂದು ಇತಿಹಾಸ ಹೊಂದಿದಂತ ಈ ಒಂದು ಯಮನೂರಿಗೆ ನಾ ಇವತ್ ಬಂದೇನಿ. ನೀವು ಒಂದ್ಸರಿ ವಿಸಿಟ್ ಮಾಡ್ರಿ. ಎಲ್ಗೊಂದು ಬಸ್ಸುನು ಇಲ್ಲಿಂದ ಹೋಗ್ತಾವಲ್ರಿ ಯಮನೂರ್. ಹಾ ಹಾ, ಎಲ್ಲ ಕಡೆ ಜಾತಿ ಧರ್ಮ ಅಂಥೇಳಿ ಹೊಡೆದಾಡುವಂತಹ ಒಂದು ಪರಿಸ್ಥಿತಿ ಒಳಗೆ ಯಾವುದೇ ಜಾತಿ ಯಾವುದೇ ಧರ್ಮ ಭೇದ ಭಾವ ಇಲ್ದ ಜಾತ್ರೆನೂ ಮಾಡ್ತಾರೆ, ದರ್ಗಾನೂ ಆಚರಿಸ್ತಾರೆ. ಸಾವಿರಾರು ಗಂಟ್ಲೆ ಇತಿಹಾಸ ಹೊಂದಿದಂಥ ಈ ಒಂದು ದರ್ಗಾಗ ನೀವು ವಿಸಿಟ್ ಮಾಡಿರಿ. ಹಂಗೆ ಚಾಂಗದೇವರ ಮಹಾರಾಜರ ಆಶೀರ್ವಾದ ನೀವು ಪಡ್ಕೋರಿ. ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈಗ ಜಾತ್ರೆ ನಡೆಯತೈತಿ, ಸೊ ಎಲ್ಲರೂ ಹೋಗಿ ಬರ್ರಿ. ಇಲ್ಲೆಲ್ಲ ಹತ್ತಿ ಮತ್ತು ಸೂರ್ಯಕಾಂತಿ ಗಿಡನ ಹಚ್ಚಿದ್ರು. ಸೊ ಧಾರವಾಡಕ್ಕೆ ಬಂದು ಇಳಿದೆ. ಬಸ್ ನೋಡ್ರಿ, ಬೇರೆ ಬಸ್ ಎಷ್ಟು ರಶ್ ಐತೆ ಅಂಥೇಳಿ. ನೀವು ಧಾರವಾಡಿಗೆ ಬಂದಾಗ ಇವ ಬೋರ್ಡ್ಸ್ ಕಾಣಿಸ್ತಾವ, ಧಾರವಾಡ ಪೇಡ ಅಂತ. ಮತ್ತೊಂದು ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ನೀವು ಹುಷಾರಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.